ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವೀರಣ್ಣ ಚರಂತಿಮಠ ಅವರ ಗೆಲುವಿಗೆ ಶಪಥ ಮಾಡಿದ ಯತ್ನಾಳ್, ಕಾಂಗ್ರೆಸ್ ವಿರುದ್ಧ ಯತ್ನಾಳ್ ಗರ್ಜನೆ. ಮತ್ತೊಂದು ಕಡೆ BJP ಗಪ್ ಚುಪ್. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಹೇಗೆ ಶ್ಯಾಮನೂರು ಕುಟುಂಬಕ್ಕೆ ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾಗಿದೆ ಎನ್ನುವುದು ಎಲ್ಲರಿಗೂ ಕೂಡ ಗೊತ್ತಿದೆ. ಜೊತೆಗೆ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಶ್ಯಾಮನೂರು ಕುಟುಂಬ ಒಂದು 50-60 ಸಾವಿರ ಅಂತರಗಳ ಟಾರ್ಗೆಟನ್ನು ಕೂಡ ಇಟ್ಟಿದೆಯನ್ನು ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಅಷ್ಟರ ಮಟ್ಟಿಗೆ ಅದು ಪ್ರಚಾರವನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಜಿದ್ದಿನ ಪೈಪೋಟಿನ ಕಣವಾಗಿರುವಂಥ ಬಾಗಲಕೋಟೆಯ ಕ್ಷೇತ್ರ ಕೂಡ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಕಬ್ಬಿಣದ ಕಡಲೆಯಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಇಬ್ಬರು ವ್ಯಕ್ತಿಗಳು. ಒಂದು ವೀರಣ್ಣ ಚರಂತಿಮಠ ಎನ್ನುವಂಥ ಸೀದಾ ಸಾದಾ ಸಿಟ್ಟಿನ ವ್ಯಕ್ತಿ ಮತ್ತು ಸಂಭಾವಿತ ವ್ಯಕ್ತಿ. ಮಾತು ಗಡಿಸಾದರೂ ಕೂಡ ಅಭಿವೃದ್ಧಿ ಕೆಲಸದಲ್ಲಿ ಎತ್ತಿದ ಕೈ ಎನ್ನುವುದು ಕೂಡ ಜನರು ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೇಟಿ ಕುಟುಂಬ 4-5 ಬಾರಿ ಗೆದ್ದರೂ ಕೂಡ ಬಾಗಲಕೋಟೆ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜನ್ನು ತರಲಿಕ್ಕಾಗಿಲ್ಲ ಮತ್ತು ಆ ವಿಷಯವನ್ನೇ ಎತ್ಕೊಂಡು ಕಣ್ಣೀರು ಹಾಕಿ ಮೇಟಿ ಕುಟುಂಬದ ಮಕ್ಕಳು ಅಂದರೆ ಉಮೇಶ್ ಮೇಟಿ, ಬಾಯಕ್ಕ ಮೇಟಿಗೆ ಅನೇಕ ಮಕ್ಕಳು ಇದೀಗ ಅದನ್ನೇ ಅಸ್ತ್ರವಾಗಿಸಿಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನುವಂಥ ನಾಟಕ ಇದೆ ಅನ್ನುವಂಥ ಮಾತು ಕೂಡ ಇದೀಗ ಜನಾಭಿಪ್ರಾಯವಾಗಿ ಕೇಳಿ ಬರ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಉಮೇಶ್ ಮೇಟಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕಿರುವಂಥ ಪಣಕ್ಕೆ ಸಿದ್ದರಾಮಯ್ಯನವರ ಬಣ ಒಂದು ಕಡೆ ಪ್ಲ್ಯಾನ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ DKC ಸೈಲೆಂಟ್ ಆಗಿದ್ದಾರೆ. ಆ ಕಥೆಯನ್ನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಇನ್ನು ಬಾಗಲಕೋಟೆಯ ಅಂತ ಬಂದಾಗ ವೀರಣ್ಣ ಚರಂತಿಮಠ ಅವರು ಗೆಲ್ಲಲೇಬೇಕೆನ್ನುವಂತಹ ಪಣಕ್ಕೆ ಬಂದಿದ್ರೆ, ಮತ್ತೊಂದು ಕಡೆ ಯತ್ನಾಳ್ ಅಂದರೆ BJPಯಿಂದ ಉಚ್ಚಾಟಿತ ಸದಸ್ಯರಾಗಿರುವಂಥ ಅಥವಾ MLA ಆಗಿರುವಂಥ ಯತ್ನಾಳ್ ಅವರ ಪ್ರಚಾರ ಹೇಗಿದೆ ಅಂದರೆ, ಎಲ್ಲಿ ಹೋದರೂ ಕೂಡ ಕನಿಷ್ಠ 5-6 ಸಾವಿರ ಜನ ಸೇರ್ತಾರೆ. ಅವರ ಒಂದು ಟೆಲಿ ಅವರ TPಯನ್ನು ಟೂರ್ ಪ್ಲ್ಯಾನನ್ನು ನೋಡ್ತಾ ಹೋದರೆ ಒಂದೊಂದು ಅರ್ಧ ಗಂಟೆಗೆ ಒಂದೊಂದು ಹಳ್ಳಿಗೆ ಹೋಗ್ತಾರೆ. ಜೊತೆಗೆ ವೀರಣ್ಣ ಚರಂತಿಮಠ ಅವರು ಮಾತಾಡಲ್ಲ. ಅವರು ಸೀದವಾಗಿ ಗಲ್ಲಿಗೆ ಹೋಗ್ತಾರೆ, ಕೈ ಮುಕ್ಕೊಂಡು ಹೋಗ್ತಾರೆ, ಅಷ್ಟೇ ಮಾತಾಡ್ತಾರೆ ಬಿಟ್ಟು ಯತ್ನಾಳ್ ಅವರು ಪದೇ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಯಾವ ಲೆವೆಲ್ಗೆ ಅವರ ಪ್ರಚಾರ ಇದೆ ಅಂದರೆ, BJPಯ ಸ್ಟಾರ್ ಪ್ರಚಾರಕ ಅಂತ ಇದೀಗ ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಅದು ವರ್ಕೌಟ್ ಆಗಲ್ಲೋ ಅದು ಬೇರೆ ಪ್ರಶ್ನೆ. ಆದರೆ ನೀವು ಮೈಕ್ ಹಿಡಿದು ಮಾತಾಡಬಲ್ಲಂಥ ಮತ್ತು ಕಾಂಗ್ರೆಸ್ನ ಹಿಗ್ಗಾಮುಗ್ಗ ಬೈಯಬಲ್ಲಂಥ ತಾಕತ್ತು ಯಾರಿಗಾದರೂ ಇದ್ದರೆ ಅದು BJP, JDS ಮತ್ತು ಇನ್ನಿತರ ಯತ್ನಾಳ್ ಅಂತ ವ್ಯಕ್ತಿಗಳಿದ್ದರೆ ಅದು ಯತ್ನಾಳ್ ಅವರಿಗೆ ಮಾತ್ರ ಸಾಧ್ಯ. ಯತ್ನಾಳ್ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಂಥ ರೀತಿಯನ್ನು ಒಮ್ಮೆ ಹೇಳ್ತೇನೆ. ಅದು ಚರಂತಿಮಠ ಅವರಿಗೆ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ, ಅಥವಾ 30 ಸಾವಿರಕ್ಕೂ ಹೆಚ್ಚು ಮುಸ್ಲಿಂ ವೋಟ್ಗಳು ಏಕಾಏಕಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ. ಯಾಕಂದರೆ ಯತ್ನಾಳ್ ಅಂದ ಕೂಡಲೇ ಅದು ಒಂಥರ ಅಲ್ಪಸಂಖ್ಯಾತ ವಿರೋಧಿ, ಮುಸ್ಲಿಂ ವಿರೋಧಿ ಎನ್ನುವಂಥ ಹಣೆಪಟ್ಟೆ ಕೂಡ ಇದೆ. ಯತ್ನಾಳ್ ಬರದೇ ಇದ್ದರೆ ಅಲ್ಲಿರುವಂಥ ಬಾಗಲಕೋಟೆ ಕ್ಷೇತ್ರದಲ್ಲಿರುವಂಥ 30 ಸಾವಿರ ಮುಸ್ಲಿಂ ಮತಗಳು ಒಂದು 5-6 ಸಾವಿರ BJP ಬರ್ತಾ ಇತ್ತೋ ಏನೋ. ಆದರೆ ಯತ್ನಾಳ್ ಬಂದ ನಂತರ ಯತ್ನಾಳ್ ಅವರ ಮಾತಿಗೆ ಆಕ್ರೋಶಗೊಂಡಿರುವಂಥ ಮುಸ್ಲಿಮರು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕ್ತಾರಾ, ಇವೆಲ್ಲವೂ ಕೂಡ ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಹಿಂದೂ ಮತಗಳು ಮಾತ್ರ ಒಗ್ಗಟ್ಟಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಅಂದರೆ ನಾವು ಬಾಗಲಕೋಟೆ ಅಂತ ಬಂದಾಗ ಬಾಗಲಕೋಟೆಯಲ್ಲಿ 2,45,000 ಮತಗಳಿವೆ. ಅದರಲ್ಲಿ ಲಿಂಗಾಯತ ಮತಗಳೇ 75 ಸಾವಿರಕ್ಕೂ ಹೆಚ್ಚಿದೆ. ಹಾಗಾಗಿ ಎಲ್ಲ ಲಿಂಗಾಯತ ಮತಗಳು ವೀರಣ್ಣ ಚರಂತಿಮಠ ಅವರಿಗೆ ಬೀಳಬಹುದಾ? ಯತ್ನಾಳ್ ಅವರ ಈ ಮತ ಪ್ರಚಾರದಿಂದ ಆ ಮತಗಳು ಒಗ್ಗಟ್ಟಾಗಬಹುದಾ? ಕ್ವಶನ್ ಮಾರ್ಕ್ ಅಗೇನ್. ಜೊತೆಗೆ ಮುಸ್ಲಿಂ ಮತಗಳು 30,000 ಇದೆ, ಅದು ಕೂಡ BJPಯಿಂದ ದೂರ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಯತ್ನಾಳ್ ಎಂಟ್ರಿ ಆದ ಮೇಲೆ ಇನ್ನು SC/ST ಮತಗಳು 35,000ಕ್ಕೂ ಹೆಚ್ಚು ಮತ್ತಿದೆ. ಅದು ಆ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು. ಆದರೆ ಪ್ರಚಾರ ಅಭಿವೃದ್ಧಿ ಕಾರ್ಯದ ಮೇಲೆ ಈ SC/ST ಮತಗಳು ಇರಬಹುದು. ಆದರೆ ಒಂದು ಕಡೆ SC/ST ಮತಗಳು ಅಥವಾ ದಲಿತ ಸಮುದಾಯ ಅಂದ್ಕೊಳ್ಳೋದು ಕಾಂಗ್ರೆಸ್ ಪರವಾಗಿರುತ್ತೆ. ಆದರೆ ಈ ಸಲ ಯಾರಿಗೆ ಹೋಗುತ್ತೆ, ಯಾರಿಗೆ ಬರುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ ದಾವಣಗೆರೆ ಬಾಗಲಕೋಟೆಯ ಕ್ಷೇತ್ರ ಬಂದಾಗ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಕುರುಬ ಮತದಾರರು ಇದ್ದಾರೆ. ಕುರುಬ ಸಮುದಾಯಕ್ಕೆ ಸೇರಿದಂಥ ಮೇಟಿ ಕುಟುಂಬದ ವ್ಯಕ್ತಿ ಇದೀಗ ಚುನಾವಣೆ ಕಣದಲ್ಲಿದ್ದರೆ, ಹಾಗಾಗಿ ಕುರುಬ ಮತದಾರರು ಯಾರಿಗೆ ಮತ ಹಾಕ್ತಾರೆ, ಲಿಂಗಾಯತ ಮತದಾರರು ಯಾರಿಗೆ ಮತ ಹಾಕ್ತಾರೆ, ಇವೆಲ್ಲವೂ ಕೂಡ ಮತಗಳ ಲೆಕ್ಕಾಚಾರ. ಆದರೆ ಹಿಂದೂ ಹುಲಿ ಯತ್ನಾಳ್ ಅವರ ಎಂಟ್ರಿ ಆದ ನಂತರ ಈ ಹಿಂದೂ ಮತಗಳು, ಅದು ಲಿಂಗಾಯತ ಆಗಿರ್ಬೋದು, SC/ST ಆಗಿರ್ಬೋದು ಅಥವಾ ಕುರುಬ ಆಗಿರ್ಬೋದು, ಇವೆಲ್ಲ ಮತದಾರರು ಕೂಡ ವೀರಣ್ಣ ಚರಂತಿಮಠ ಅವರ ಪರವಾಗಿ ಮತ ಹಾಕುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದು ಒಂದು ಲೆಕ್ಕಾಚಾರ, ಇದು ಮತದಾರರ ಲೆಕ್ಕಾಚಾರ. ಇನ್ನು
ಕಾಂಗ್ರೆಸ್ ವಿರುದ್ಧ ಯಾವೆಲ್ಲ ರೀತಿಯಲ್ಲಿ ಯತ್ನಾಳ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ತನ್ನ ಸ್ವಂತ ಕ್ಷೇತ್ರವಾದ ವಿಜಯಪುರ ನಗರದಲ್ಲೂ ಕೂಡ ಈ ಲೆವೆಲ್ಗೆ ವಾಗ್ದಾಳಿ ಮಾಡಿದ್ರೂ ಗೊತ್ತಿಲ್ಲ, ಅಷ್ಟು ಪ್ರಚಾರಕ್ಕೆ ಬಂದಿರಲಿಲ್ಲ. ಆದರೆ ಈ ಉಪಚುನಾವಣೆ ಕಣ ಅಂತ ಬಂದಾಗ ಸ್ಟಾರ್ ಪ್ರಚಾರಕ ಯಾರು, ಬಿಜೆಪಿಯಿಂದ ಯಾರು ಬರ್ತಾರೆ ನೋಡಿ. ಕಾಂಗ್ರೆಸ್ ಅಂತ ಬಂದಾಗ ಸಿದ್ದರಾಮಯ್ಯನವರು ಹಿಗ್ಗಾಮುಗ್ಗ ಬಿಜೆಪಿನ ಬೈತಾರೆ, ಡಿ ಕೆ ಶಿವಕುಮಾರ್ ಬೈತಾರೆ, ದೊಡ್ಡ ಜಮೀರ್ ಅಹ್ಮದ್ ಅವರು ಬೈತಾರೆ, ಎಲ್ಲರೂ ಬೈತಾರೆ. ಆದರೆ ಬಿಜೆಪಿ ಅಂತ ಬಂದಾಗ ವಿಜಯೇಂದ್ರ ಒಂದು ಸ್ವಲ್ಪ ಮಾತಾಡಿ ಹೋಗ್ತಾರೆ, ಅಭಿವೃದ್ಧಿ ಗ್ಯಾರಂಟಿ ವಿಚಾರ ಮಾತಾಡ್ತಾರೆ ಬಿಟ್ಟು ನಿಮ್ಗೆ ಹಿಗ್ಗಾಮುಗ್ಗ ಮಾತಾಡುವಂಥ ವ್ಯಕ್ತಿ ಬಿಜೆಪಿಯಲ್ಲಿ ಸಿಗಲ್ಲ. ಕಾರಜೋಳ ಆಗಿರ್ಬೋದು, ಶ್ರೀರಾಮುಲು ಆಗಿರ್ಬೋದು, ಅನೇಕರು ಬರ್ತಾರೆ. ಆದರೆ ಹಿಗ್ಗಾಮುಗ್ಗ ಜಾಡಿಸುವಂಥ ವ್ಯಕ್ತಿ ಬಿಜೆಪಿಯಲ್ಲಿ ಇಲ್ಲ. ಹಾಗಾಗಿ ಬಿಜೆಪಿಯ ಸ್ಟಾರ್ ಪ್ರಚಾರಕರಾಗಿ ಬಂದಂಥ ಯತ್ನಾಳ್ ಅವರು ಕೆಲವೊಂದು ವಿಷಯಗಳನ್ನ ಹೇಳಿದ್ದಾರೆ ನೋಡಿ. ವಾಲ್ಮೀಕಿ ಹಗರಣದಲ್ಲಿ 106 ಕೋಟಿ ಹಣವನ್ನು ಮಾಡಿಬಿಟ್ರು, ಅದು ಕೂಡ ಬಳ್ಳಾರಿ ಇಲೆಕ್ಷನಲ್ಲಿ ಯೂಸ್ ಆಯಿತು. ಅಲ್ಲಿ ಹೋದ್ರು ಹೈದರಾಬಾದ್ನ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ರು, ಹಂಗಾಯ್ತು ಹಿಂಗಾಯ್ತು. ಕೆಲವೊಂದು ಸಲ ಆ ಪ್ರಕರಣದಲ್ಲಿ ಸಚಿವರು ಕೂಡ ಜೈಲಿಗೆ ಹೋಗಬೇಕಾಗಿ ಬಂತು. ಆದರೆ ಕೊನೆಗೆ ಪ್ರಕರಣವೇ ತಿರುಚಿ ಇದೀಗ ಎಲ್ಲರೂ ಹೊರಗಿದ್ದಾರೆ. ಭ್ರಷ್ಟಾಚಾರಗೊಳಿತು, ಆದರೆ ಭ್ರಷ್ಟಾಚಾರ ಮಾಡಿದಂಥ ಕಾಂಗ್ರೆಸ್ ಆರಾಮಾಗಿದೆ. ಒಂದು ಜೊತೆಗೆ ಸಿದ್ದರಾಮಯ್ಯನವರು ಎಲ್ಲ ಸವಲತ್ತುಗಳನ್ನ ಹಿಂದೂಗಳಿಗೆ ಕೊಡಲ್ಲ, ದಲಿತರಿಗೂ ಕೊಡಲ್ಲ. ದಲಿತರಿಗೆ ಕೊಟ್ಟರೆ ಏನಾಗ್ತಿತ್ತು, ಅದು ಎಲ್ಲ ಸವಲತ್ತುಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ಕೊಡೋದು ಅಲ್ಪಸಂಖ್ಯಾತರಿಗೆ. ಶಾದಿ ಭಾಗ್ಯ ಕೊಟ್ಟರು, ಮುಸ್ಲಿಂ ಮಕ್ಕಳಿಗೆ CBSE ಸ್ಕೂಲನ್ನು ಕಟ್ಟಿಸುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಜೊತೆಗೆ PSS ಟ್ರೈನಿಂಗನ್ನು ಅಲ್ಪಸಂಖ್ಯಾತರ ಮಕ್ಕಳಿಗೆ ಕೊಡ್ತಾರಂತೆ. ಜೊತೆಗೆ ಕರಾಟೆ ಸ್ಕೂಲ್ ಕಳಿಸ್ತಾರಂತೆ. ಜೊತೆಗೆ ಮೌಲ್ವಿ ಮುಲ್ಲಾಗಳಿಗೆ ಮಾಸಿಕ ವೇತನವನ್ನು ಕೂಡ ಕೊಡ್ತಾರೆ. ನಮ್ಮ ಜನರಿಗೆ, ನಮ್ಮ ಪೂಜಾರಿಗಳಿಗೆ, ನಮ್ಮ ಪುರೋಹಿತರಿಗೆ, ನಮ್ಮ ಊರಿನ ದೇವರ ಪೂಜೆ ಮಾಡೋರಿಗೆ ಯಾವ ಮಾಸಿಕ ವೇತನ ಕೊಡ್ತಾರೆ? ಹೀಗೆ ಅಂತ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅಕ್ಕಿ ಅಂತ ಬಂದಾಗ ನಾನು 10 kg ಅಕ್ಕಿ ಕೊಟ್ಟೆ ಎನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ. ಆದರೆ ಒಮ್ಮೆಯೂ ಕೂಡ ಅದರಲ್ಲಿ ಮೋದಿ ಅಂದರೆ ಕೇಂದ್ರ ಸರ್ಕಾರದ 5 kg ಇದೆ, ರಾಜ್ಯ ಸರ್ಕಾರದ 5 kg ಇದೆ ಎನ್ನುವಂಥ ಮಾತು ಸಿದ್ದರಾಮಯ್ಯನಂತ ಒಬ್ಬ ವ್ಯಕ್ತಿಯ ಬಾಯಲ್ಲಿ ಬರಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಒಪ್ಪಲೇಬೇಕಂತ ವಿಷಯ. ಯಾಕಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಗ್ಗಟ್ಟಿನಲ್ಲಿ ಕೊಡುವಂಥ, ಓಕೆ ನೀವು 5 kgಯನ್ನು ಕೊಡ್ತಾ ಇದ್ರಿ, ಆಮೇಲೆ 7 kg ಮಾಡಿದ್ರಿ, ಅದಾದಂಥ BJP ಬಂದು ಅದನ್ನು 7 kgಯಿಂದ 5 kg ಬಂತು, ಅದು ಸತ್ಯವಾದ ಮಾತು. BJP ಮಾಡೋದು ಸತ್ಯ. ಆದರೆ ಈಗ ಕೊಡ್ತಾ ಇರುವಂಥ 10 kg ಅಕ್ಕಿಯಲ್ಲಿ ಕೇಂದ್ರ ಸರ್ಕಾರದ 5 kg ಅಕ್ಕಿ ಮತ್ತು ರಾಜ್ಯ ಸರ್ಕಾರದ 5 kg ಅಕ್ಕಿ ಅನ್ನುವಂಥ ಮಾತನ್ನು ಹೇಳಿದೆ. ನಾನು 10 kg ಕೊಟ್ಟೆ ಅಕ್ಕಿ ಅನ್ನುವಂಥ ಮಾತನ್ನು ಹೇಳಿ ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ನಾವು ಈ ಪ್ರಚಾರವನ್ನು ಬಂದು ನೋಡ್ತಾ ಇದ್ದಾಗ ಯತ್ನಾಳ್ ಹಾಗೆ ಬೈಯುವಂಥ ವ್ಯಕ್ತಿ BJPಯಲ್ಲಿ ಕೂಡ ಇಲ್ಲ. ಅದು ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಬೇರೆ ವಿಚಾರ. ಆದರೆ ಅಷ್ಟು ಧೈರ್ಯ ತೋರಿದಂಥ ವ್ಯಕ್ತಿ ಅಂದರೆ ಯತ್ನಾಳ್. ಹೀಗಾಗಿ ಚರಂತಿಮಠ ಅವರ ಗೆಲುವಿಗೆ ಶಪಥ ಮಾಡಿಬಿಟ್ಟಿದ್ದಾರೆ ಯತ್ನಾಳ್. ಕೈ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿದಂಥ ಹಿಂದೂ ಹುಲಿ ಇವೆಲ್ಲವನ್ನು ನೋಡಿಕೊಂಡ್ರೂ ಕೂಡ BJP ಗಪ್ ಚುಪ್ ಅಂತ ಕೂತ್ಕೊಂಡಿದೆ. ಏನಾದರೂ ಚರಂತಿಮಠ ಅವರು ಸೋತ್ರೆ ಅದು ಯತ್ನಾಳ್ ಅವರ ಮುಖಾಂತರ ಸೋಲಾಯಿತು, ಯತ್ನಾಳ್ ಅವರು ಹೀಗೆ ಮಾತಾಡಬರುತ್ತೆ ಅನ್ನುವಂಥ ಗೂಬೆ ಕೂರಿಸುವಂಥ ಕೆಲಸ ಮಾಡ್ಬೋದೇ ಹೊರತು ಈಗ ಸುಮ್ಮನಿದೆ. ಯತ್ನಾಳ್ ಯಾರ ಜೊತೆ ಹೋಗ್ತಾ ಇದ್ದಾರೆ? BJP ಎಲ್ಲ ಕಾರ್ಯಕಲಾಪಗಳನ್ನ ಮಾಡುವಂಥ MLC ರವಿಕುಮಾರ್ ಅವರ ಜೊತೆ ಹೋಗ್ತಾ ಇದ್ದಾರೆ. ಯತ್ನಾಳ್ ಯಾರ ಜೊತೆ ಹೋಗ್ತಾ ಇದ್ದಾರೆ? ಬೆಲ್ಲದೆನ್ನುವಂಥ ಒಬ್ಬ ಪ್ರಭಾವಿ ವ್ಯಕ್ತಿ ಜೊತೆ ಹೋಗ್ತಾ ಇದ್ದಾರೆ. ಯತ್ನಾಳ್ ಯಾರ ಜೊತೆ ಕೂತ್ಕೊಂಡಿದ್ದಾರೆ? ಶ್ರೀರಾಮುಲು ಅಂತ ಒಬ್ಬ ಜನನಾಯಕನ ಜೊತೆ ಕೂತ್ಕೊಂಡಿದ್ದಾರೆ. ಯತ್ನಾಳ್ ಯಾರ ಜೊತೆ ಮಾತಾಡ್ತಿದ್ದಾರೆ? ಕಾರಜೋಳ, ಪ್ರಹ್ಲಾದ್ ಜೋಶಿ, ಬೊಮ್ಮಾಯಿ, ಹೀಗೆ ಅನೇಕ BJP ನಾಯಕರ ಜೊತೆ ವೆಹಿಕಲ್ ಹಂಚ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಅರ್ಥ ಯತ್ನಾಳ್ BJPಯಲ್ಲಿದ್ದಾರಾ ಅಥವಾ ಯತ್ನಾಳೇ BJPಯನ್ನು ಕಂಟ್ರೋಲ್ ಮಾಡ್ತಿದ್ದಾರಾ? ಇವೆಲ್ಲೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಹಾಗಾಗಿ ಒಂದು ಕಡೆ ಈ BSY ವಿರೋಧಿ ಬಣವಾಗಿರುವಂಥ ಸಿದ್ದೇಶ್ವರ್, BP ಹರೀಶ್, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಜಾರಕಿಹೊಳಿ, ಪ್ರತಾಪ್ ಸಿಂಹ ಇವೆಲ್ಲರೂ ಕೂಡ ಒಂದು ಕಡೆ ತಮ್ಮ ಗೆಲುವು ಯತ್ನಾಳ್ ಬರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ BSY ಮತ್ತು ಕುಟುಂಬ ಸುಮ್ಮನೆ ಗಪ್ಚುಪ್ ಅಂತ ಈ ಆಟವನ್ನು ನೋಡ್ಕೊಂಡು ಸುಮ್ಮನೆ ಇದೆ ಮತ್ತು ಒಳಗೊಳಗೆ ಬೇರೆ ಬೇರೆ ತಂತ್ರವನ್ನು ಕೂಡ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಯತ್ನಾಳ್ ಅವರ ಹೋರಾಟ ಗೆಲುವಾಗುತ್ತಾ ಸೋಲಾಗುತ್ತಾ ಇವೆಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ಚುನಾವಣೆಯ ಮುನ್ನಾ ದಿನ ಏನು ಬೇಕಾದರೂ ಆಗ್ಬೋದು, ಹಣದ ಹೊಳೆ ಹರಿಯುವಂಥ ಚಾನ್ಸಸ್ ಇರೋದರಿಂದ ಈ ಸರ್ಕಾರ ಇರುವಂಥ ಕ್ಯಾಂಡಿಡೇಟ್ಗಳಿಗೆ ಗೆಲ್ಲುವಂಥ ಚಾನ್ಸಸ್ ಇರುತ್ತೆ. ಆದರೆ ಒಂದು ವೇಳೆ ಚರಂತಿಮಠರು ಗೆದ್ದರೆ ಅದು BJPಗೊಂದು ಟಾನಿಕ್ ಸಿಕ್ಕಂತೆಯೇ ಸರಿ. ಅದು BJPಗಾಗಿರ್ಬೋದು ಅಥವಾ ಯತ್ನಾಳಿಗಾಗಿರ್ಬೋದು, ಟಾನಿಕ್ ಸಿಕ್ಕಂತೆಯೇ ಸರಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.